ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದಲ್ಲಿ ಜಾತಿಗೊಂದು ಗಣೇಶನನ್ನು ಕೂಡಿಸಿ ನಮ್ಮ ನಡುವೆ ಕಚ್ಚಾಡುವಂತ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ತಿಲಕರ ಉದ್ದೇಶಿಸಿದಂತೆ ಇದೇ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಗಣೇಶನನ್ನು ಕೂಡಿಸಲಾಗಿದ್ದು, ಅನ್ನ ಸಂತರ್ಪಣೆ, ಮಾತೆಯರಲ್ಲಿ ಸಂಸ್ಕೃತಿಯ ರಕ್ಷಣೆ ಸಮಾವೇಶ ಸೇರಿದಂತೆ ಹಲವು ಬೌದ್ಧಿಕ ಕಾರ್ಯಕ್ರಮ ಜರುಗಿದೆ. ಹೀಗಾಗಿ ಸೆಪ್ಟೆಂಬರ್ 27ರಂದು ಮಧ್ಯಾಹ್ನ 11:45ಕ್ಕೆ ಶೋಭಾಯಾತ್ರೆ ಪ್ರಾರಂಭವಾಗಿ ಸಂಜೆ 7:30ಕ್ಕೆ ಮಹಾ ಮಂಗಳಾರತಿ ನಡೆದು ವಿಸರ್ಜನಾ ಕಾರ್ಯಕ್ರಮ ಜರುಗಲಿದ್ದು 10,000ಕ್ಕೂ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಹೀಗಾಗಿ ಸಮಸ್ತ ಹಿಂದೂ ಸಮಾಜ ಭಾಗವಹಿಸಬೇಕೆಂದು ತಿಳಿಸಿದರು. ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲರನ್ನು ಕೂಡಿಸುವ ಹೇಗಾಗಿದೆ ಅಂತಂದ್ರೆ ಗಣಪತಿ ಉತ್ಸವ ಒಂದು ಜಾತಿ ಬಂದನೆ ನೂರಾರು ವಾದ ವಿವಾದಗಳು ನಡೀತಾ ಇದ್ದಾವೆ. ಇವ್ರನ್ನೆಲ್ಲ ಏನೂ ಆಗಬಾರ್ದು, ಎಲ್ಲ ಸೇರಿ ನಾವು ಒಂದು ಗುಡಿ ಮುಂದೋಗ್ಬೇಕಂತ ಒಂದು ಸೂಚನೆಯಿಂದ ನಾವು ರಾಯಚೂರು ನಗರದಲ್ಲಿ ಇದೇ ಮೊದಲನೇ ಬಾರಿಗೆ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಿಂದೂ ಮಹಾಗಣಪತಿ 7ನೇ ತಾರೀಕು ಪ್ರತಿಷ್ಠಾಪನೆ ಆಗಿದ್ದು, ಇದೇ 27ನೇ ತಾರೀಕು ಶುಕ್ರವಾರ ದಿನದಂದು ಸ್ಥಳೀಯ ಕಲಾ ತಂಡಗಳು ಮತ್ತು ದೇಶಭಕ್ತರ ಭಾವಚಿತ್ರದ ಮೆರವಣಿಗೆಯಲ್ಲಿ ಬೃಹತ್ ಶೋಭಾಯಾತ್ರೆ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ RGS ಗುಜರಾತಿ ಕಲ್ಯಾಣ ಮಂಟಪದಿಂದ ಗನ್ ಸರ್ಕಲ್, ಚಂದ್ರಮಹೇಶ್ವರ ಸರ್ಕಲ್, ಪಟೇಲ್ ರೋಡ್, ದೀನ್ ಕಂದಿಲ್, ಪೆಟ್ಲಾ ಬ್ರಿಡ್ಜ್ ಮುಖಾಂತರ ಕಾಸಾಬಾವಿಯಲ್ಲಿ ವಿಸರ್ಜನೆ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಹಿಂದೂ ಸಮಾಜದ ಎಲ್ಲ ನಮ್ಮ ಸಹೋದರರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷವಾಗಿ ಈ ವಿಸರ್ಜನೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ. ಅದಕ್ಕಾಗಿ ಎಲ್ಲ ನಾವು ಈ ಪತ್ರಿಕಾ ಮಾಧ್ಯಮ ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷರಾದ ಸುನಿಲ್ ಕುಮಾರ್, ರವಿಕೃಷ್ಣ, ಸಹ ಸಂಚಾಲಕರಾದ ಶರಣಬಸವ, ಚಂದ್ರಶೇಖರ್, ಗೌತಮ್ ಜೈನ್, ಶಿವಕುಮಾರ್, ಶ್ರೀಕಾಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.